ನೀವು ಆಂಜನೇಯ ಸ್ವಾಮಿ ಭಕ್ತರ ಅಥವಾ ಹನುಮಾನ್ ಚಾಲೀಸನ ಪ್ರತಿನಿತ್ಯ ಓದ್ತಿದ್ದೀರಾ? ಹಾಗಾದ್ರೆ ಈ ಘಟನೆ ಬಗ್ಗೆ ನೀವು ಕೇಳಲೇಬೇಕು. ಛತ್ತೀಸ್ಗಢನ ಬಲೋದಾ ಬಜಾರ್ ಅಲ್ಲಿ ಜೂನ್ 10ನೇ ತಾರೀಕು ಒಂದು ದೊಡ್ಡ ಗಲಾಟೆ ಆಗುತ್ತೆ. ಆ ಗಲಾಟೆಯಲ್ಲಿ ಜನ ಪಬ್ಲಿಕ್ ಅಲ್ಲಿ ನಿಂತಿರೋ ಗಾಡಿಗಳನ್ನೆಲ್ಲ ಬೆಂಕಿ ಹಚ್ಚಿ ಸುಟ್ಟಾಕ್ಬಿಡ್ತಾರೆ. ಎಷ್ಟೋ ಗಾಡಿಗಳು ಬೆಂಕಿಗೆ ಉರಿದು ಬೂದಿ ಆಗೋಗಿರುತ್ತೆ. ಆ ಉರಿತಿದ್ದ ಬೆಂಕಿಯಲ್ಲಿ ಒಂದು ಟಾಟಾ ಸುಮೋ ಗಾಡಿ ಕೂಡ ಇತ್ತು. ಆ ಗಲಾಟೆ ಎಲ್ಲ ಮುಗಿದ್ಮೇಲೆ ಜನರು ಆ ಸುಟ್ಟೋಗಿರೋ ಗಾಡಿಗಳ ಹತ್ರ ಹೋದಾಗ ಆ ಗಾಡಿಗಳೆಲ್ಲ ಸುಟ್ಟು ಕರಕಲಾಗೋಗಿತ್ತು. ಅಲ್ಲಿದ್ದ ಟಾಟಾ ಸುಮೋ ಗಾಡಿ ಕೂಡ ಪೂರ್ತಿಯಾಗಿ ಸುಟ್ಟೋಗಿತ್ತು. ಆದ್ರೆ ಆ ಗಾಡಿಯಲ್ಲಿ ಇದ್ದ ಹನುಮಾನ್ ಚಾಲೀಸ ಪುಸ್ತಕ ಒಂಚೂರು ಸುಟ್ಟಿರೋದಿಲ್ಲ. ಆ ಗಾಡಿ ಸುಮಾರು 3 ಗಂಟೆಗಳ ಕಾಲ ಬೆಂಕಿಯಲ್ಲಿ ಉರಿತಿತ್ತು. ಆದ್ರೂ ಹನುಮಾನ್ ಚಾಲೀಸದ ಒಂದು ಪುಟನು ಕೂಡ ಒಂದು ಚೂರು ಸುಟ್ಟಿರೋದಿಲ್ಲ. ಆ ಗಾಡಿಯ ಓನರ್ ಕನ್ಫರ್ಮ್ ಮಾಡ್ತಾರೆ, ಹನುಮಾನ್ ಚಾಲೀಸನ ಅವರು ಪ್ರತಿನಿತ್ಯ ಓದ್ತಿದ್ರಂತೆ, ಆದ್ರಿಂದ ಹನುಮಾನ್ ಚಾಲೀಸನ ಅವ್ರ ಗಾಡಿಯಲ್ಲಿ ಇಟ್ಟಿದ್ರು ಅಂತ ಅವ್ರು ಹೇಳ್ತಾರೆ. ನಾನು ಹಿಂದೆ ವಿಡಿಯೋ ಅಲ್ಲಿ ತುಳಸಿದಾಸರು ಹನುಮಾನ್ ಚಾಲೀಸನ ಯಾಕೆ ಬರ್ದಿದ್ದು ಅಂತ ಹೇಳಿದ್ದೆ. ಈ ಘಟನೆ ಹನುಮಾನ್ ಚಾಲೀಸದ ಶಕ್ತಿಯ ಬಗ್ಗೆ ಹೇಳುತ್ತೆ. ನಿಮಗ್ ಗೊತ್ತು, ಏನ್ ಕಮೆಂಟ್ ಮಾಡ್ಬೇಕಂತ. ಜೈ ಶ್ರೀರಾಮ್.